ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ರೋಚಕ ಘಟ್ಟದತ್ತ ಸಾಗ್ತಾ ಇದೆ. ಆದೇಶ್ವರ್ ಕಾಮತ್ ಪಾತ್ರದಲ್ಲಿ ಮಿಂಚ್ತಾ ಇರುವ ಹರೀಶ್ ರಾಜ್ ಧಾರಾವಾಹಿಗೆ ಹೊಸ ಕಳೆ ತಂದುಕೊಟ್ಟಿದ್ದಾರೆ. ಭಾಗ್ಯ ಹಾಗೂ ಆದೇಶ್ವರ್ನ ಜಗಳ ಸಖತ್ ಕುತೂಹಲ ಕೆಳಿಸ್ತಿದೆ. ಕಿಶನ್ ಮದುವೆ ಆಗುವ ಹುಡುಗಿ ಪೂಜಾ ಭಾಗ್ಯ ತಂಗಿ ಎನ್ನುವ ವಿಚಾರ ಗೊತ್ತಾಗಿದ್ದೆ ತಡ ಆದೇಶ್ವರ್ ಕಾಮತ್ ಈ ಮದುವೆ ನಡೆಯೋದೇ ಇಲ್ಲ ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಭಾಗ್ಯ ಕೆಟ್ಟವಳು ಅಂತ ಪ್ರೂವ್ ಮಾಡ್ತೇನೆ ಅಂತ ರಾಮದಾಸ್ ಎದುರು ಚಾಲೆಂಜ್ ಮಾಡಿದ್ದಾನೆ ಆದಿ. ಕಿಶನ್ ಪೂಜಾ ಮದುವೆ ನಿಲ್ಲಿಸೋದಕ್ಕೆ ಆದೇಶ್ವರ್ ಕಾಮತ್ ಎಲ್ಲಿಲ್ಲದ ಪ್ರಯತ್ನವನ್ನ ನಡೆಸುತ್ತಿದ್ದಾನೆ. ಭಾಗ್ಯ ಮನೆಯವರು ಒಳ್ಳೆಯವರಲ್ಲ, ಸಂಸ್ಕಾರವಂತರಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾನೆ. ಕಿಶನ್ ಬಂದು ಎಷ್ಟೇ ಮನವೊಲಿಸಲು ಪ್ರಯತ್ನಿಸಿದ್ರೂ ಆದಿ ಮನಸ್ಸು ಕರಗ್ತಿಲ್ಲ. ನಾನು ಎಷ್ಟೋ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಅವರ ನಡತೆಯನ್ನು ನೋಡಿದ್ದೇನೆ, ಇವರು ಅವರಿಗಿಂತ ಬೇರೆ ಇಲ್ಲ, ಅವಳಿಗೆ ನಮ್ಮ ಹೈಫೈ ಲೈಫ್ ನೋಡಿ ಲವ್ ಆಗಿದೆ ಅಷ್ಟೇ ಅಂತ ಆದಿ ಹೇಳಿದ್ದಾನೆ. ಆದ್ರೆ ಆದಿಯ ಮಾತನ್ನು ಕಿಶನ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಅಣ್ಣ ಹಾಗೆಲ್ಲ ಏನಿಲ್ಲ, ಅವರಿಗೆ ನಾನು ಕಾಮತ್ ಫ್ಯಾಮಿಲಿ ಅವನು ಅಂತ ಗೊತ್ತಾಗಿದ್ದೇ ಮೊನ್ನೆ, ಅಷ್ಟರ ತನಕ ನಾನು ಯಾರಂತಾನೆ ಗೊತ್ತಿರಲಿಲ್ಲ ಎಂದಿದ್ದಾನೆ. ಆದ್ರೆ ಇದಕ್ಕೆ ಆದಿ ನನ್ನ ಏನು ಫೂಲ್ ಅನ್ಕೊಂಡಿದ್ದೀಯಾ, ಈಗಿನ ಕಾಲದ ಹುಡುಗಿಯರಿಗೆ ಹುಡುಗನ ನೋಡಿದ ಕೂಡಲೇ ಗೊತ್ತಾಗತ್ತೆ ಅವನ ಹತ್ರ ದುಡ್ಡು ಇದೆಯೋ ಇಲ್ವೋ ಅಂತ, ನೀನು ನಂಗೆ ಇರಿಟೇಟ್ ಮಾಡಬೇಡ, ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾನೆ. ಇದರಿಂದ ಕಿಶನ್ಗೆ ಬೇಸರ ಮೂಡಿದೆ. ಅಣ್ಣನ ವಿರುದ್ಧವೇ ತಮ್ಮ ತಿರುಗಿ ಬೀಳ್ತಾನ ಅನ್ನೋದು ಕುತೂಹಲ ಕೇಳಿಸಿದೆ. ಮತ್ತೊಂದೆಡೆ ತಾಂಡವ್ ಆಫೀಸ್ ನಲ್ಲಿ ರೆಸಿಗ್ನೇಷನ್ ಕೊಟ್ಟು ತನ್ನದೇ ಆದ ಹೊಸ ಕಂಪನಿ ಶುರು ಮಾಡೋದಕ್ಕೆ ಹೊರಟಿದ್ದಾನೆ. ಭಾಗ್ಯ ತೆಗೆಸಿಕೊಟ್ಟ ಕೆಲಸ ಅನ್ನೋದು ನನಗೆ ಬೇಡ ಅಂತ ಬಾಸ್ ಮುಖಕ್ಕೆ ರೆಸಿಗ್ನೇಷನ್ ಲೆಟರ್ ಬಿಸಾಕಿ ಬಂದಿದ್ದೇನೆ ಅಂತ ಭಾಗ್ಯ ಮನೆಗೆ ಬಂದು ಹೇಳಿದ್ದಾನೆ. ಜೊತೆಗೆ ಒಂದಲ್ಲ ಒಂದು ದಿನ ನೀನೇ ಬಂದು ನನ್ನ ಕಾಲು ಹಿಡ್ಕೊಂಡು ಸಹಾಯ ಮಾಡು ಅಂತ ಕೇಳ್ತೀಯಾ ನೋಡು ಅಂತ ಭಾಗ್ಯಗೆ ತಾಂಡವ್ ಹೇಳಿದ್ದಾನೆ. ಇದರಿಂದ ಕೋಪಗೊಂಡ ಕುಸುಮ ಒಮ್ಮೆ ಕೆಲಸ ಹುಡುಕಿಕೊಂಡು ಒದ್ದಾಡಿದ್ದು ಸಾಲದು ಅಂತ ಮತ್ತೊಮ್ಮೆ ಹುಡುಕೋಕೆ ಹೊರಟಿದ್ದೀಯಾ ಅಂತ ಹೇಳಿದ್ದಾರೆ. ಪೂಜಾ ಕೂಡ ಪಾಪ ಎಷ್ಟು ಒದ್ದಾಡಿ ಕೊರಗಿದ್ರು, ಕೊನೆಗೆ ನಮ್ಮ ಅಕ್ಕನೇ ಭಿಕ್ಷೆ ಹಾಕ್ಬೇಕಾಯ್ತು ಎಂದಿದ್ದಾಳೆ. ಇದರಿಂದ ತಾಂಡವ್ ಕೋಪ ಮತ್ತಷ್ಟು ಏರಿದೆ. ಆ ಭಿಕ್ಷೆ ಬೇಡ ಅಂತ ಬಿಟ್ಟು ಬಂದಿದ್ದೇನೆ ಅಂತ ಹೇಳಿದ್ದಾನೆ. ಸದ್ಯ ತಾಂಡವ್ ಭಾಗ್ಯನ ಸುಮ್ಮನೆ ಬಿಡುವಂತೆ ಕಾಣ್ತಾ ಇಲ್ಲ. ಅತ್ತ ತಂಗಿಯ ಮದುವೆ ಬಗ್ಗೆಯೂ ಭಾಗ್ಯಗೆ ಟೆನ್ಷನ್ ಶುರುವಾಗಿದೆ.